ಅವರು ಒಂದು ಪವಾಡ ಮಾಡಿದಂಗೆ ನೋಡೋಣ ಪವಾಡ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು. ಇನ್ನು ಅದರ ನಂತರ ಬರುತ್ತಿರೋದು ಉತ್ತರ ಕನ್ನಡದಲ್ಲಿ ನಿಮಗೆ ಗೊತ್ತದೆ ಈಗಾಗಲೇ ಅಲ್ಲೇ ನಮ್ಮ ಈ ಒಂದು ನಮ್ಮ ಉತ್ತರ ಕನ್ನಡದಲ್ಲಿ ಹಿಂದಿನ ನಮ್ಮ ಯಾರಪ್ಪ ಅಂತಂದ್ರೆ ನಮ್ಮ ಹೆಗಡೆಯವರು ಅನಂತಕುಮಾರ್ ಹೆಗಡೆಯವರು ಹಿಂದೆ ಸರದ ಆ ರೀತಿ ಸಪೋರ್ಟ್ ಮಾಡದೇ ಇದ್ದಿದ್ದರಿಂದಾಗೆ ನಮ್ಮ ಕಾಗೇರಿ ಅವರಿಗೆ ಒಂದಿಷ್ಟು ತೊಂದರೆ ಆಗ್ಬೋದು. ಸ್ವಲ್ಪ ಸ್ಟಫ್ ಕಾಂಪಿಟೇಷನ್ ಅದ. ಈ ಕಾಂಪಿಟೇಷನ್ದಲ್ಲಿ ಯಾರು ಬೇಕಾದವರು ವಿನ್ ಆಗ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ದಾವಣಗೆರೆಯಲ್ಲೂ ಟ್ರಯಾಂಗ್ಯುಲರ್ ಅದ, ವಿಶೇಷವಾಗಿ ಕಾಂಗ್ರೆಸ್ ಹೊರತು ಬಿಡ್ತದೇನೋ ಅನ್ನುವಂಥ ಒಂದು ಭಯ ಕಾಂಗ್ರೆಸ್ಸಿಗರಲ್ಲಿ ಅದ. ಇನ್ನು ಶಿವಮೊಗ್ಗದಲ್ಲಿ ಮಾತ್ರ ಈ ಸಲ ನಿಜವಾಗಿ ನಮ್ಮ ರಾಘವೇಂದ್ರ ಅವರು ಗೆದ್ದರು ದೊಡ್ಡ ಪವಾಡನ. ಯಾಕಂದರೆ ಇಬ್ಬರು ಅಲ್ಲಿ ಎದುರಾಳಿಗಳಿದ್ದಾರೆ ಮತ್ತು ಹೋಟ್ ಇವರಲ್ಲಿ ಹಿಂದುತ್ವದಲ್ಲಿ ಹೊಡೆಯೋದ್ರಿಂದಾಗೆ ತೊಂದರೆ ಅದ. ಒಟ್ಟಾರೆ ಎಲ್ಲ ಪಿಕ್ಚರ್ ನೋಡಿದಾಗ ಕರ್ನಾಟಕದಲ್ಲಿ ಈ ಒಂದು 14 ಕ್ಷೇತ್ರಗಳಲ್ಲ, ಈ ಒಂದು ಹೆಚ್ಚು ಕಡಿಮೆ 6ರಿಂದ 7 ಕ್ಷೇತ್ರಗಳಲ್ಲಿ ಅಥವಾ 8 ಕ್ಷೇತ್ರಗಳಲ್ಲೇ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಗೆಲ್ಲುವ ಎಲ್ಲ ಅವಕಾಶಗಳಿದ್ದಾವೆ. ನೋಡೋಣ, ವೇಟ್ ಮಾಡೋಣ. ಯಾಕೆ ಇಲ್ಲಿವರೆಗೆ ಬರುತ್ತೆ ವರದಿಗಳಾದ ಮೇಲೆ ನಾವು ಮಾತಾಡ್ತಾ ಇದ್ದೇವೆ. ಇದು ನಮ್ಮ ಸ್ಟೇಟದ ಪರಿಸ್ಥಿತಿ ಆತಪ್ಪ ಅಂದ್ರೆ ಆಗಿದ್ದರೆ, ಇನ್ನು ಸೆಂಟ್ರಲ್ ಲೆವೆಲ್ದಲ್ಲಿ ನಾವು ಇವತ್ತು ವಿಚಾರ ಮಾಡಿದಾಗ ಈ ಇಡೀ ಸೆಂಟ್ರದಲ್ಲೇ 93 ಕ್ಷೇತ್ರಗಳಲ್ಲಿ ನಡೆದ, ವಿಶೇಷವಾಗಿ 13 ರಾಜ್ಯಗಳಲ್ಲಿ ಆಗಿದೆ. ಇದು ಈ ಹಿನ್ನೆಲೆಯಲ್ಲಿ ನಾವು ಒಂದೊಂದು ರಾಜ್ಯಗಳು ನೋಡಿದಾಗ ವಿಶೇಷವಾಗಿ ಗುಜರಾತ್ದಲ್ಲಿ 25 ಕ್ಷೇತ್ರದೆಲ್ಲ ಒಮ್ಮೆ ಮುಗಿದೋಗ್ಬಿಟ್ಟದ ನಮ್ಮ ಮೋದಿಯವರ ಕ್ಷೇತ್ರದಲ್ಲೇ. ಹೀಗಾಗಿ ಅಲ್ಲಿ ಆದರೆ ಪರ್ಸೆಂಟೇಜ್ ಆಫ್ ದ ವೋಟ್ ಭಾಳ ಕಡಿಮೆ ಆಗಿದೆ. ಯಾಕಪ್ಪ ಅಂದ್ರೆ 56.88 ಅಂದರೆ ಒಟ್ಟು ಹೆಚ್ಚು ಕಡಿಮೆ 57% ಅಷ್ಟೇ ಮತದಾನ ಆಗಿದೆ ಅಂತೇಳಿ. ಮತದಾನ ಕಡಿಮೆ ಆಯ್ತು ಅಂದ್ರೆ ವಿಶೇಷವಾಗಿ ಆಡಳಿತಾರೂಢ ಪಕ್ಷಕ್ಕೆ ಹೊಡೆದು ಬೀಳ್ತದೆ ಅನ್ನೋಂಥದ್ದು ಸಾಮಾನ್ಯವಾದ ನಂಬಿಕೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಹಲವು ವರ್ಷಗಳಿಂದ ಆಳ್ತಾ ಬಂದಿದ್ದಾರೆ, ಮುಖ್ಯಮಂತ್ರಿಯಾಗಿ ಆಳಿದರು, ನಂತರ ಈಗ ಪ್ರಧಾನಿಯಾಗಿದ್ದಾರೆ, ವಿಶೇಷ ಭಕ್ತರಲ್ಲಿದ್ದಾರೆ ನಮ್ಮ ಮೋದಿಯವರಿಗೆ. ಆದರೆ ಭಕ್ತರೆಲ್ಲ ಇವರು ಸಲುವಾಗಿ ಸಲ ದುಡಿತಾರೆ ಎನ್ನುವಂಥ ಸಂಶಯ ಇದ್ದರೂ ಸಹಿತ BJPಗೆ ಹೆಚ್ಚಿನ ಅವಕಾಶಗಳಿದ್ದಾವೆ, ಹೆಚ್ಚು ಸೀಟ್ಗಳು ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ಅದರ ನಂತರ ಬರುವಂಥದ್ದು ಮಧ್ಯಪ್ರದೇಶದಲ್ಲೂ ಸಹಿತ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ರು ಯಾವ ಕ್ಷೇತ್ರದಲ್ಲಿದ್ದಾರೆ ಅವಷ್ಟೇನೋ ಅನುಕೂಲ ಆಗ್ಬೋದು. ಬಟ್ ಉಳಿದು ಎಲ್ಲ ಹಿಂದಿನ ರಿಸಲ್ಟ್ ರಿಪೀಟ್ ಮಾಡ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಮಧ್ಯಪ್ರದೇಶದಲ್ಲಿ 9 ಕ್ಷೇತ್ರ ನಡೆದ, 9 ಕ್ಷೇತ್ರಗಳಲ್ಲೇ 63.36% ಮತದಾನ ಆಗಿದೆ. ಇದು ಕಡಿಮೆನ, ಯಾಕಂದರೆ 75% ಆಗಬೇಕಾಗಿತ್ತು. ಯಾಕೆ ಮಧ್ಯಪ್ರದೇಶದಲ್ಲಿ ಆಲ್ರೆಡಿ BJP ಆಡಳಿತಾರೂಢ ಪಕ್ಷ ಆಗ್ಯದ. ಹೀಗಾಗಿ ತಮ್ಮ ಜನರನ್ನು ತಂದು ಹಾಕಿಸ್ಬೇಕಾಗಿತ್ತು, ಬೆನ್ನತ್ತಿ ವೋಟ್ ಮಾಡಿಸ್ಬೇಕಾಗಿತ್ತು. ಅದು ಆ ಪ್ರಮಾಣದಲ್ಲಿ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು ಮಹಾರಾಷ್ಟ್ರದಲ್ಲಿ 11 ಕ್ಷೇತ್ರಗಳಲ್ಲಿ ಆಗ್ಯದ. ಇಲ್ಲೂ ಸಹಿತ ಏನಪ್ಪ ಅಂದ್ರೆ ಮತದಾನ ಎಷ್ಟಪ್ಪ ಅಂದ್ರೆ 55.21, ಭಾಳ ಕಡಿಮೆ ಆಗಿದೆ, 55.21. ಹೀಗಾಗಿ BJPಗೆ ಒಂದು ರೀತಿಯಿಂದ ಅಲ್ಲಿಯ ನಮ್ಮ ಶಿಂದೆಯವರ ಶಿವಸೇನೆಗೆ ಭಾಳಷ್ಟು ಹೊಡೆದು ಬೀಳೋಂಗೆ ಕಾಣ್ತಾ ಇದೆ ಅಂತ. ಯಾಕಂದರೆ ಈ ಮೊದಲೇನಾಗ್ತಿತ್ತಪ್ಪ ಅಂತಂದ್ರೆ BJPಯ ಮತ್ತು ಶಿವಸೇನೆ ಕಾರ್ಯಕರ್ತರು, ಸಂಘ ಪರಿವಾರದವರು ಎಲ್ಲರೂ ಕೂಡ ಮತದಾನ ಆದಷ್ಟು ಎಷ್ಟು ಸಾಧ್ಯ ಇದ್ರು ಅಷ್ಟು ಹೆಚ್ಚು ಮಾಡಿಸ್ತಾಯಿದ್ರು. ಆದರೆ ಈ ಸಲ ಆ ಕಾರ್ಯಕರ್ತರೆಲ್ಲ ಹೊಡೆದು ಹೋಗಿದ್ರಿಂದಾಗಿ ಮತದಾನ ಹೆಚ್ಚಾಗಿಲ್ಲ. ಇದ್ರ ಲಾಭ ಯಾರಿಗೆ ಅಂತಂದ್ರೆ ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಶರದ್ ಪವಾರ್ ಅವರಿಗೆ, ನಮ್ಮ ಠಾಕ್ರೆ ಅವರಿಗೆ, ಜೊತೆಗೆ ಕಾಂಗ್ರೆಸ್ಸಿಗೆ. ಹೀಗಾಗಿ ಮಹಾರಾಷ್ಟ್ರ ಮೊದಲಿನಷ್ಟು ದೊಡ್ಡ ಪ್ರಮಾಣದಲ್ಲೇ ಈ ಎರಡೂ ಅಂದರೆ BJP ಮತ್ತು ಅವರ ಗೆಳೆಯರಿಗೆ NCP ಒಡೆದುವಂಥ NCP ಮತ್ತು ಶಿವಸೇನೆಗೆ ಹೆಲ್ಪ್ ಆಗಲಿಕ್ಕಿಲ್ಲ. ಜನ ಯಾಕೋ ಇವರಿಂದ ದೂರ ಸರಿತಾ ಇದ್ದಾರೆ ಅನ್ನುವಂಥ ವಾತಾವರಣ ಆ ಮಹಾರಾಷ್ಟ್ರದಲ್ಲಿದೆ. ಹೀಗಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಅದ್ರ ಜೊತೆಗೆ ಬಿಹಾರ ರಾಜ್ಯಗಳು, ಇವು 3 ಏನಾಗ್ಯಾವಪ್ಪ ಅಂದರೆ ಇವತ್ತು ಮೋದಿ ಅವರಿಗೆ ಚಿಂತೆಗೀಡು ಮಾಡಿಬಿಟ್ಟಿದ್ದಾವೆ. ಹೆಂಗಪ್ಪ ಇದು ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಾವು ಇಲ್ಲಿ ಅಂತೇಳಿ. ಯಾಕಂತಂದ್ರೆ ಈಗ ನಿಮಗೆ ಹೇಳ್ದಂಗೆ ಇನ್ನು ಮಹಾರಾಷ್ಟ್ರದಲ್ಲೇ 11 ಸೀಟ್ನಲ್ಲಿ 55% ಮತದಾನ ಆಗ್ಯದ. ಮುಂದೆ ಕಾಲಕ್ಕೆ ಬಿಹಾರದಲ್ಲೇ 5 ಕ್ಷೇತ್ರಗಳಲ್ಲೇ ಮತದಾನ ಆಗ್ಯದ. ಆ 5 ಕ್ಷೇತ್ರದಲ್ಲಿ ಅದು ಅಲ್ಲಿಯೂ 56.55, ಅಲ್ಲಿಯೂ ಮತದಾನ ಕಡಿಮೆ ಆಗ್ಯದ ಮಹಾರಾಷ್ಟ್ರದಲ್ಲಿ ಎಷ್ಟದಪ್ಪ ಇಲ್ಲ 55.21, ಇಲ್ಲ 56.55, ಎರಡೂ ಕಡೆ ಮತದಾನ ಕಡಿಮೆ ಆಗಿದಾವೆ. ಇದು ಸಹಜವಾಗಿನ ಆಡಳಿತಾರೂಢ ಪಕ್ಷಕ್ಕೆ ಒಂದು ಬೆದರಿಕೆ ನೋಡ್ಲಿಕ್ಕೆ ಆಗ್ತದಂತೇವೆ. ಇವೆಲ್ಲ ಡೆವಲಪ್ಮೆಂಟ್ಗಳು ಈ 3 ರಾಜ್ಯಗಳನ್ನ ಹೇಳಿದಂಗೆ ಇದೆ. ಈಗ ಕರ್ನಾಟಕ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ದೊಡ್ಡ ಕ್ಷೇತ್ರಗಳು. ಈ ಕ್ಷೇತ್ರಗಳಲ್ಲೇ ಮತದಾನ ಕಡಿಮೆ ಆಗ್ಯದ. ಇದು ಏನಪ್ಪ ಅಂತಂದರೆ BJPಗೆ ಒಂದು ಏನಪ್ಪ ಅಂದರೆ ಬೆದರಿಕೆ ಸಂದೇಶವನ್ನು ಕಳಿಸಿದಂಗೆ ಅಂತ. ನಿಮ್ಮದೇನೋ ದಿನಗಳ ಮುಗಿದು ಏನಪ್ಪ ಅನ್ನುವಂಥ ಮಾತುಗಳು ಅಲ್ಲೇ ಆಡ್ತಾ ಇದ್ದಾರೆ.